ಇದು ಸಹಜ ಕೃಷ್ಣ ಶಿಲೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ಅಯೋಧ್ಯೆಗೆ ಹೋಯ್ತಲ್ಲ ರಾಮಲಲ್ಲ, ಆ ಶಿಲೆ ಇದು. ಹಾಸನದಿಂದ 18 ಕಿಲೋಮೀಟರ್ ಹೋದ್ರೆ ಈ ಕೊಂಡಜ್ಜಿ ಅನ್ನುವಂತ ಒಂದು ಗ್ರಾಮ ಸಿಗುತ್ತೆ. ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನವಿದ್ದು, ಈ ವಿಗ್ರಹ ಬಂದು ಹೊಯ್ಸಳರ ಕಾಲದ 900 ವರ್ಷ ಇತಿಹಾಸವುಳ್ಳ ವಿಗ್ರಹವಾಗಿರುತ್ತದೆ. ಸುಮಾರು 18 ಅಡಿಗಳ ಎತ್ತರವಿದ್ದು ಶ್ರೀ ವಿಷ್ಣುವಿನ ಸ್ವರೂಪದಲ್ಲಿ ಬೇಲೂರಿನಲ್ಲಿರುವಂತಹ ಶ್ರೀ ಚೆನ್ನಕೇಶವನನ್ನು ಹೋಲುವಂತಹ ವಿಗ್ರಹವಾಗಿದ್ದು, ಈ ಊರಿನಲ್ಲಿ ನಿರ್ಮಾಣವಾದ ಈ ವಿಗ್ರಹದ ಬಗ್ಗೆ ಮಾಹಿತಿಯನ್ನು ಕೇಳೋಣ ಬನ್ನಿ. ನಮಸ್ತೆ. ನಮಸ್ತೆ ಅಪ್ಪ. ಇದು ಲಕ್ಷ್ಮೀ ವರದರಾಜ ಸ್ವಾಮಿ ಹೊಯ್ಸಳರ ವಾಸ್ತುಶಿಲ್ಪ. ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ತಾಲೂಕು ಸಾಲ್ಗಾನಹಳ್ಳಿ ಕೊಂಡಜ್ಜಿ ಅನ್ನೋ ಒಂದು ಗ್ರಾಮದಲ್ಲಿ ಹೊಯ್ಸಳರ ಕಾಲದ ಬೇಲೂರು ಸಮಕಾಲದ ಒಂದು ವಿಗ್ರಹ ಲಕ್ಷ್ಮೀ ವರದರಾಜ ಸ್ವಾಮಿ, ಸಾಕ್ಷಾತ್ ವಿಷ್ಣು ಸ್ವರೂಪ, ಗರುಡ ವಾಹನ, ಪದ್ಮಾಸನ, ಶಂಕು ಚಕ್ರ ಗದಾ ಪದ್ಮ, ವಕ್ಷಸ್ಥಲದ ಲಕ್ಷ್ಮೀ ವರದರಾಜ, ಪೀಠ 4 ಅಡಿ, ಪರಮಾತ್ಮ 11 ಅಡಿ. ಇದಕ್ಕೂ ಕೂಡ ಬೇಲೂರು ಚೆನ್ನಕೇಶವನಂತೆ ಮೋಹಿನಿ ಅವತಾರಗಳನ್ನು ಇಟ್ಟಿದ್ದಾರೆ. ಕಾಲುಮರ, ಕಾಲ್ಚೈನು, ಗೆಜ್ಜೆ, ಭರತನಾಟ್ಯ ಶೈಲಿ ಪೀತಾಂಬರದಲ್ಲಿ ಕಾಸೆಯನ್ನು ಶಿಲೆಯಲ್ಲಿ ಅಳವಡಿಸಿದ್ದಾರೆ. ಇದಕ್ಕೆ ಮತ್ತೊಂದು ವಿಶೇಷ ಅಂದರೆ ಅಡಿಯಿಂದ ಮುಡಿಯವರೆಗೆ ಹಿಂಭಾವ ಇದೆ. 4 ಕೈಗಳನ್ನು ಪ್ರತ್ಯೇಕವಾಗಿ ಮುಗಿಸಿದ್ದಾರೆ. ಮೇಲೆ ತುಳಸಿ ಕಟ್ಟಿದ್ದಾರೆ. ಕೈಲು ಗೆಜ್ಜೆ ಕೂಡ ಹಿಂದೆ ಇದೆ, ಕಾಸೆ ಹಿಂದೆ ಇದೆ. ಆಮೂಲಾಗ್ರವಾದ ಕಲಾ ಸೌಂದರ್ಯದ ರಾಶಿ ಹಾಕುವಾಗ ಚೇತ ನಮ್ಮ ಹೊಯ್ಸಳ ಶಿಲ್ಪಿಗಳು, ಅದು 900 ವರ್ಷದಲ್ಲಿ. ಹಾಗಾಗಿ ಇದಕ್ಕೆ ಸರಿಯಾದ ಮಾಹಿತಿ ಇಲ್ಲ ಯಾವುದೂ. ನಮ್ಮ ಪೂರ್ವಿಕರು ಏನೋ ಒಂದು ಸಾಧಾರಣ ಒಂದು ಕಥೆ ಹೇಳೋರು, ಅದಿದ್ರೂ ಇರ್ಬೋದು, ಇಲ್ಲೇ ಇರ್ಬೋದು. ಇದನ್ನೇ ಬೇಲೂರು ದೇವಸ್ಥಾನಕ್ಕೆ ಬೇಕು ಅಂತ ಹೊಯ್ಸಳ ಶಿಲ್ಪಿಗಳು ಶಿಲೆ ಹುಡುಕೊಂಡು ಹೋದ್ರು ಅಂತಲೂ. ಇದು ಸಹಜ ಕೃಷ್ಣ ಶಿಲೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ಅಯೋಧ್ಯೆಗೆ ಹೋಯ್ತಲ್ಲ ರಾಮಲಲ್ಲ, ಆ ಶಿಲೆ ಇದು. ಎಲ್ಲ ರೆಡಿ ಮಾಡಿಕೊಂಡು ಬೇಲೂರಿಗೆ ತೊಗೊಂಡೋಗಕ್ಕೆ ಸಾಗಿಸ್ಕೊಂಡು ಬಂದರು ಅಂತಲೂ. ಈ ಜಾಗಕ್ಕೆ ಬಂದಾಗ ಇಲ್ಲೊಂದು 2 ಗಲಜ್ಜಿ ಮನೆ ಇತ್ತು, ಒಂದು ಊಟ ಹಾಕೋ ಒಂದು ಮನೆ ಇತ್ತು. ಆ ಮನೇಲಿ ಎಲ್ಲ ಉಳ್ಕೊಂಡು ಊಟ ತಿಂಡಿ ಮಾಡಿದ್ರು. 1-2 ಜನ ಈ ಪರಮಾತ್ಮನ ಅಳತೆ ತಗೊಂಡು ಬೇಲೂರಿಗೆ ಹೋದ್ರು. ಇವರು ಹೋಗೋ ಅಟ್ಟಕ್ಕೆ ಗರ್ಭಗುಡಿ ರೆಡಿ ಇತ್ತು ಅಂತಲೂ. ಆ ಗರ್ಭಗುಡಿಗೆ ಇವರು ಅಳತೆಗೂ ಸರಿ ಹೋಗ್ಲಿಲ್ಲವಾಗಿ ಬೇರೆ ಎಲ್ಲಿಗೆ ಬಹಳ ದಿನಗಳವರೆಗೆ ಕೂತು ಚರ್ಚೆ ಮಾಡಿದ್ರು. ಯಾರಿಗೂ ಎಲ್ರಿಗೂ ಹೊಳಿಲೇ ಇಲ್ಲ. ಕೊನೆಗಾಗಿ ಬೇಯಿಸಿತ್ತು, ಅಜ್ಜಿ ನೀವೇ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಹೊಟ್ಟರು. ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿದ್ರಿಂದ ನಮ್ಮ ಊರಿಗೆ ಕೊಂಡಜ್ಜಿ, ಊಟ ತಿಂಡಿ ಹಾಕಿದರೆ ಋಣಕ್ಕಾಗಿ ಕೊಂಡಂಗಾಯ್ತು ಅಂತ ಇದನ್ನ ಹಿರಿಯರು ಹೇಳ್ತಾ ಇದ್ರು. ಇದಕ್ಕೆ ಯಾವ ಆಧಾರ ಸಾಕ್ಷಿ ಇಲ್ಲ, ಬಾಯಿಂದ ಬಾಗಿ ಹೇಳ್ಕೊಂಡು ಬಂದಿರೋ ಒಂದು ಕತೆ. ಇದ್ರೂ ಇರ್ಬೋದು, ಇಲ್ಲೇ ಇದ್ರೂ ಇರ್ಬೋದು.